ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಿನ್ನೆ ಅಷ್ಟೇ ನಾವು ದೇವ್ರ ಪಾತ್ರೆ ಎಲ್ಲ ತೊಳೆದು ಇಕ್ಕಿದ್ದೀವಿ. ಇವತ್ತು ಬಂದು ಅಭಿಷೇಕ ಮತ್ತು ಫಸ್ಟು ಪುಣ್ಯ ಇರುತ್ತೆ, ಪುಣ್ಯ ಆದಮೇಲೆ ಅಭಿಷೇಕ ಇರುತ್ತೆ. ಇವತ್ತು ಐನೂರು ಬರ್ತಾರೆ, ಅಂದರೆ ಐನೂರು ಬಂದು ಪುಣ್ಯ ಮಾಡಿ ಅಭಿಷೇಕ ಮಾಡಿಕೊಡ್ತಾರೆ. ಇವತ್ತು ಬೆಳಗ್ಗೆ ಬೇಗ ಎದ್ದಿದ್ದೀವಿ. ಇವತ್ತು ಶುಕ್ರವಾರ ಬೆಳಗ್ಗೆ ಬೇಗ ಮಾಡಿಸೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನು ನನ್ನ ಚಾನಲ್ಗೆ ಹೊಸಬ್ರು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಐನೂರು ಬಂದವ್ರೆ, ಗಂಗಮ್ಮನ ದೇವಸ್ಥಾನ ಐನೂರು ಇವರು ಬಂದು ಪುಣ್ಯ ಮಾಡಿ ಅಭಿಷೇಕ ಮಾಡ್ತಾರೆ. ನಾವು ನಿನ್ನೆ ಅಷ್ಟೇ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ ಸ್ವಲ್ಪ ಹೂವು ಹಾಕಿ ಸಂಜೆ ಮೇಲೆ ಹೂವು ಹಾಕಿ ಪೂಜೆ ಮಾಡಿದ್ವಿ. ಇವಾಗ ಬಂದು ಎಲ್ಲ ಕ್ಲೀನ್ ಮಾಡ್ಕೊಬೇಕು, ಹೂವು ಎಲ್ಲ ತೆಗೆದು ತಿರ್ಗಾ ಹೂವು ಎಲ್ಲ ಹಾಕ್ಬೇಕು. ಇವಾಗ ಪುನರ್ಜನ ಸ್ಟಾರ್ಟ್ ಆಗೈತೆ. ಜಾತ್ರೆ ಆಗೋಗಿಂದ ನಾವು ಇನ್ನು ಪುಣ್ಯ ಮತ್ತೆ ಅಭಿಷೇಕ ಮಾಡಿಸಿರ್ಲಿಲ್ಲ. ಜಾತ್ರೆ ಆದಮೇಲೆ ಇವಾಗೇ ನಾವು ಮಾಡಿಸ್ತಾ ಇರೋದು. ಐನೂರನ್ನ ಕರೆಸಿ ಒಟ್ಟಿನಲ್ಲಿ 3 ಮಂತ್ಸ್ಗೆ 4 ಮಂತ್ಸ್ಗೆ ಆ ಥರ ಮಾಡಿಸ್ತೀವಿ, ಅಭಿಷೇಕ ಇರುತ್ತೆ. ಅದಕ್ಕೋಸ್ಕರ ಹೂವು ಎಲ್ಲ ತೊಗೊಂಬಂದವ್ರೆ. ನೈಟ್ ಬಂದು ಸಿಟಿ ಮಾರ್ಕೆಟಿಂದ ಚಿಕ್ಕಪೇಟೆಯಲ್ಲಿ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಹೂವು ಎಲ್ಲ ತೊಗೊಂಬಂದವ್ರೆ. ಎಲ್ಲ ರೆಡಿ ಮಾಡಿಕೊಡ್ತಾವ್ರೆ. ಐನೂರಿಗೆ ಏನೇನು ಬೇಕೋ, ಅಭಿಷೇಕಕ್ಕೆಲ್ಲ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿ ಕೊಡ್ತಾವ್ರೆ. महागणतिर्मः प्रार्थनापूर्वकमङ्गलनीराजनं करिष्ये। ॐ नमो व्रातपतये नमो गणपतये नमः प्रमथपतये नमस्ते अस्तुलम्बोधराय गन्धाय विघ्नविनाशिने शिवसुताय श्रीवरवरदमूर्तये नमो नमः। श्रीमन्महागणाधिपतिर्महानन्दमङ्गलनीराजनस्यां महेरणाय चक्रधे योगशिवतमोरसस्तस्य भाजेदिनः उषदीपमातराः तस्मारङ्गभावो सख्या जन्मदाम् आपो जनियताचनः शिववर्णाय नमः। शुद्धोदकस्नानं समर्पयामि। महेरणाय चक्षसे योगशिवतमोरसन्तस्य भार्यदेनः उषदीपमातराः तस्मारङ्गवामभोजस्तक्षयाय जिन्मथा आपो जनेताजनः। ॐ शन्नो मित्रश्चं वरुणः शन्नो भवत्पर्यमा शन्नो इन्द्रो बृहस्पतिः शन्नो विष्णुरुक्रमः। नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि भूतं वदिष्यामि सत्यं वदिष्यामि तन्मां पूर्वचर्यां गुणविशेषेण विशिष्टायां शुभदितपूर्वसङ्कल्पितप्रकारेण महेश्वरमन्दिरे यात्रा महोत्सवाङ्गदिश्य चूडेश्वरी देवता प्रातःकाल पंचामृताभिषेक पंचमंगल द्रव्योदक स्नानानि करिष्ये। ತುಪ್ಪ ಸಕ್ಕರೆ ಎಣ್ಣೀರು ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ
चन्दनचूर्णं समर्पयामि ఏం కావాలా पंचामृत ओम पत्र पुष्पाणि समर्पयामि रक्षां धारयामि ओम व्यासा पद्मासनस्थां विपुलकटितटीं पद्मपत्रायताक्षी गम्भीरावर्तनाभिस्तनवर्णितां शुभ्रवस्त्रोत्तरीयः लक्ष्मीर्विद्यै गजेन्द्रैर्स्थापितां भवति जायमानोद्धान्ते रससामीति ब्रह्मागन्धेभ्यो ददात्यान्नचन्द्रमास्तिरते दीर्घमायुः इष्टार्थसिद्ध्यस्तु इष्टार्थसिद्ध्यस्तु समर्थसन्मङ्गलानि समस्त सन्मङ्गलानि भवन्तु ಸುರೇಶನ್ ಅದನ್ನೆಲ್ಲ ವಿಡಿಯೋ ಮಾಡ್ತಾರೆ ದೀರ್ಘಾಯುಷ್ಯ ಮಸ್ತು ಒಳ್ಳೆ ಕೆಲಸ ಮಾಡ್ರಪ್ಪ ಇಬ್ರು ಸೇರಿ ಮಾಡಿಕೊಟ್ರಿ ಬಂದು ಕ್ಲೀನ್ ಆಗಿ ಬೇಡ ಸರ್ ಬ್ಯಾಗಿ ಸರ್ ಬರೋಣವೇ ಸರ್ ಬರ್ತೀವಿ ಮೇಡಮ್ ಪುಣ್ಯ ಎಲ್ಲ ಆಯಿತು, ಅಭಿಷೇಕ ಆಯಿತು. ಇವಾಗ ದೇವ್ರಿಗೆಲ್ಲ ಅಲಂಕಾರ ಮಾಡ್ತಾವ್ರೆ, ಹೂವು ಎಲ್ಲ ಹಾಕಿ ಅಲಂಕಾರ ಮಾಡ್ತಾವ್ರೆ. ಅಲಂಕಾರ ಆದಮೇಲೆ ಪೂಜೆ ಇರುತ್ತೆ, ಮಹಾಮಂಗಳಾರತಿ ಮಾಡ್ತೀವಿ. ಇವತ್ತು ಶುಕ್ರವಾರ ಅಲ್ವಾ, ದೇವ್ರಿಗೆ ಮೊಸರನ್ನ ತಳಗೆ ಇಟ್ಬಿಟ್ಟು ಹಾಲು ಇಟ್ಬಿಟ್ಟು ಪೂಜೆ ಮಾಡಬೇಕು. ಟಿಫನಿಗೆ ರೆಡಿ ಮಾಡೋಣ ಅಂತ ಬಂದೆ. ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡೋಣ ಅಂದ್ಬಿಟ್ಟು ನನ್ನ ಮಗಳು ಕಾಲೇಜ್ಗೆ ಹೋಗ್ಬೇಕಾಗಿತ್ತು, ಅದಕ್ಕೋಸ್ಕರ ಬೇಗ ಮಾಡೋಣ ಅಂದ್ಬಿಟ್ಟು ಬೇಗ ರೆಡಿ ಮಾಡ್ತಾಯಿದ್ದೆ. ಇನ್ನು ದೇವ್ರಿಗೆ ಅಭಿಷೇಕ ಎಲ್ಲ ಆಯ್ತಲ್ವ, ಇನ್ನೋರು ವಾಪಸ್ ಹೋದ್ರು, ಆಮೇಲೆ ಬರ್ತಾರೆ. ಮಹಾಮಂಗಳಾರತಿ ಮಾಡೋವಾಗ ಬರ್ತಾರೆ ರೆಡಿ ಆದಮೇಲೆ. ಅವ್ರದ್ದು ಗಂಗಮ್ಮನ ದೇವಸ್ಥಾನ ಐತೆ, ಇವತ್ತು ವಾರ ಶುಕ್ರವಾರ, ಅದಕ್ಕೋಸ್ಕರ ನಮ್ಮ ಯಜಮಾನ್ರು ಮತ್ತು ಪ್ರಕಾಶ್ ನಮ್ಮ ಮಗ 3 ಜನ ಸೇರಿ ದೇವ್ರನ್ನ ಇನ್ನೊಂದ್ಸಲ ನೀರಲ್ಲಿ ತೊಳೆದು ಎಲ್ಲ ಒರೆಸಿ ಎಲ್ಲ ಮಾಡ್ತಾಯಿದ್ರು. ರೆಡಿ ಆಗೈತೆ ಚಪಾತಿ ಬೀಟ್ರೋಟ್ ಪಲ್ಯ. ನನ್ನ ಮಗಳು ಟಿಫನ್ ಆಯಿತು, ಕ್ಯಾರಿಯರ್ ಆಯಿತು. ಬೆಂಗಳೂರಿಂದ ಹೂವು ತೊಗೊಂಬಂದಿದ್ರು. ಎಲ್ಲ ಇವಾಗ ಗಂಟು ಕಟ್ತಾವ್ರೆ, ಅಂದರೆ ದೇವ್ರಿಗೆ ಹಾಕೋಕ್ಕೆ. ದೇವ್ರಿಗೆ ಹೊಸ ಸೀರೆ ಬ್ಲೌಸ್ ಸ್ಟಿಚ್ ಮಾಡಿಸಿದ್ವಿ. ಬ್ಲೌಸ್ ಹಾಕೋರೆ, ಅಂದರೆ ಹೂವು ಜಾಸ್ತಿ ಹಾಕ್ಬೇಕಲ್ವ, ಹಿಂದೆಗಡೆ ಒಂದು ಸ್ಟಿಕ್ ಇಕ್ಕಿರ್ತಾರೆ. ಸ್ಟಿಕ್ ಇಕ್ಕಿ ಹೂವು ಹಾಕ್ತಾರೆ. ಜಾಸ್ತಿ ಹೂವು ಹಾಕ್ಬೇಕಂದ್ರೆ ಆ ಥರ ಮಾಡಲೇಬೇಕು. ದೇವ್ರಿಗೆ ಸೀರೆ ಉಡಿಸಿದ್ರು. ಇವಾಗೆಲ್ಲ ದಾರ ಯಾವ ಕಲರ್ ಬೇಕು ಫಸ್ಟು ಬೇಗ ಅಂದರೆ ಟ್ಯಾಗ್ ಮಾಡ್ಕೊತಾರೆ. ಟ್ಯಾಗ್ ಮಾಡಿಕೊಂಡು ಒಂದೊಂದೇ ಹಾರ ಹಾಕ್ತಾರೆ. ನೋಡ್ಕೊಂಡು ಹಾಕ್ತಾರೆ. ಮೈಂಡಿಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೋ ಆ ಥರ ನೋಡಿಕೊಂಡು ಹಾಕ್ತಾರೆ. ರೆಡಿ ಆಗೋಷ್ಟೊತ್ತಿಗೆ ಆಗುತ್ತೆ, ಒಂದಷ್ಟು ಟೈಮ್ ಆಗುತ್ತೆ. ಇನ್ನು ನಾವು ಪೂಜೆ ಆಗೋವರೆಗೂ ಏನೂ ಟಿಫನ್ ಮಾಡೋಕ್ಕೋಗಲ್ಲ, ಯಾಕಂದರೆ ಇನ್ನು ನಮ್ಮ ಅತ್ತಿಗೆಯವರು ಬರ್ತಾವ್ರೆ. ಬರೋಷ್ಟೊತ್ತಿಗೆ ಆಗುತ್ತೆ. ನಮ್ಮ ಅತ್ತಿಗೆಯವರು ಇವತ್ತು ಬರ್ತಾವ್ರೆ. ನಮ್ಮ ಅತ್ತಿಗೆ, ಲಾವಣ್ಯ, ಭವಾನಿ 3 ಜನನೂ ಬರ್ತಾವ್ರೆ ಪೂಜೆಗೋಸ್ಕರ. ಒಟ್ಟಿನಲ್ಲಿ ಅಭಿಷೇಕ ಎಲ್ಲ ಆಗೋಯಿತು. ಇವಾಗ ನಾನು ಹೂವು ಎಲ್ಲ ಹಾಕಿದ್ರು. ಹೂವು ಎಲ್ಲ ಹಾಕಾದ್ಮೇಲೆ ನಾನು ಫೇಸ್ಗೆ ಇದು ಅರಿಶಿನ ಕುಂಕುಮ ಎಲ್ಲ ಇಕ್ತಾಯಿದ್ದೀವಿ. ಇಕ್ಕಿದ ತಕ್ಷಣ ದೇವ್ರನ್ನ ಒಳಗಡೆ ಇಕ್ತೀವಿ. ಒಳಗಡೆ ಇಕ್ಕಿದ ತಕ್ಷಣ ಇನ್ನು ದೇವ್ರ ಮನೇಲೆಲ್ಲ ಹೂವು ಹಾಕಬೇಕು. ಇನ್ನು ಅದು ಸ್ವಲ್ಪ ಪೆಂಡಿಂಗ್ ಐತೆ, ದೇವ್ರ ಮನೇಲಿ ಸ್ವಲ್ಪ ಕ್ಲೀನ್ ಮಾಡಬೇಕು. ದೇವ್ರಿಗೆ ಅಲಂಕಾರ ಎಲ್ಲ ಮುಗೀತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ದೇವ್ರಿಗೆ. ಇವಾಗ ನಾವೇ ಎಲ್ಲನ ಆಚೆ ಹೋಗ್ಬೇಕಂದ್ರೆ ರೆಡಿಯಾಗಿ ಹೋದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ, ಆ ಥರನೇ ದೇವರು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮುದ್ದಾಗೆ. ಅಂದರೆ ಮೂಗ್ಬೊಟ್ಟು, ಕಿವಿಗೆ ವಾಲೆ ಎಲ್ಲ ಇಕ್ಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ದೇವರು ತುಂಬ ಕಳೆ ಬಂದ್ಬಿಡತ್ತೆ. ಯಾಕೆ ಅಂದರೆ ಪುಣ್ಯ ಅಭಿಷೇಕ ಮಾಡಿದ್ರೆ ಅದೇ ಬೇರೆ ಥರ ಕಳೆ ಇರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ದೇವ್ರ ಮನೇಲೆಲ್ಲ ಹೂವು ಎಲ್ಲ ಹಾಕಿದ್ದೀವಿ. ದೇವ್ರನ್ನ ಒಳಗಡೆ ಇಕ್ಕಿದ್ದೀವಿ. ಇನ್ನೇನು ಪೂಜೆ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಅನ್ನ ಮಾಡಿದ್ದೀವಿ. ದೇವ್ರಿಗೆ ತಳಗೆಗೆ ಮೊಸರನ್ನ ಮತ್ತು ಹಾಲಿಕ್ಕಿ ಪೂಜೆ ಮಾಡ್ತೀವಿ. ಈ ಪೊಂಗಲ್ ಎಲ್ಲ ಮಾಡ್ಕೊಬೋದು. ಮೇಯ್ನ್ ಬಂದು ಚೌಡಮ್ಮನಿಗೆ ಬಂದು ಮೊಸರನ್ನ ಹಾಲು ಇಷ್ಟೇ ಇರೋದು. ಅಮ್ಮನಿಗೆ ಬೇಕಾಗಿದ್ರೆ ಇಷ್ಟ ಇದ್ದರೆ ಪೊಂಗಲ್ ಮಾಡ್ಬೋದು. ಐನವ್ರು ಬಂದರು. ಇವಾಗ ಅರ್ಚನೆ ಮಾಡ್ತಾರೆ. ಅರ್ಚನೆ ಮಾಡಿ ಮಹಾಮಂಗಳಾರತಿ ಮಾಡ್ತಾರೆ. नावेव सिन्धन्द्रता दिग्निः रामग्निवर्णां तपसा ज्वलन्तीं मयि योगिनीं कर्मबले सुदृष्टाः दुर्गां
नावं परापराय नावं जवाय नावं सर्वगणाय नावं हरिप्रियाय नावं महालक्ष्मी नावं महासिद्धाय नावं स्वदाय नावं स्वाहाय नावं मनोन्मनीय नावं त्रिलोकपालिनी नावं अद्भुताय नावं संजय नावं त्रिपुरान्तकाय नावं त्रिशक्त्यै नावं त्रिपादाय नावं करोद्वर्तनं समर्पयामि पूगी फल समाय ಎಲ್ಲ ದೇವರ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಪೂಜೆ ಎಲ್ಲ ಆಯಿತು, ಅಭಿಷೇಕ ಎಲ್ಲ ಚೆನ್ನಾಗಾಯಿತು. ಪೂಜೆ ಎಲ್ಲ ಬಂದು ಐನವ್ರು ಬಂದು ಮಹಾಮಂಗಳಾರತಿ ಮಾಡಿಬಿಟ್ಟು ಹೋದರು ಅವರು. ಇವತ್ತು ಟಿಫನ್ ಬಂದು ಚಪಾತಿ ಮತ್ತು ಬೀಟ್ರೋಟ್ ಪಲ್ಯ ಮಾಡಿದ್ದೀವಿ. ಚಪಾತಿ ಬೀಟ್ರೋಟ್ ಪಲ್ಯ ಮಾಡಿ ಟಿಫನೆಲ್ಲ ಆಯಿತು. ಇವತ್ತು ನಮ್ಮ ಅತ್ತಿಗೆಯವ್ರು ಬಂದರು, ಅದೇ ಪೂಜೆಗೋಸ್ಕರ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದವ್ರೆ. ನಮ್ಮ ಅತ್ತಿಗೆ, ಲಾವಣ್ಯ, ಭವಾನಿ 3 ಜನನೂ ಬಂದವ್ರೆ. ಪೂಜೆ ಎಲ್ಲ ಆಯಿತು, ಎಲ್ಲರೂ ಇದ್ದೀವಿ. ಇನ್ನು ಯಾರ್ಯಾರು ಹೊಸಬ್ರು ನೋಡ್ತಾ ಇದ್ರೆ, ನಾನು ಸಬ್ಸ್ಕ್ರೈಬ್ ಆಗ್ದಿರ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.
ಲಕ್ಕಿ ಬಂದರೆ ಸಾಕು. ನಮ್ಮಿಬ್ಬರು ಮಕ್ಳಿಗೂ ಅಷ್ಟೇ ಅವ್ರು ಲಕ್ಕಿನ ಆಟಾಡ್ಸೋದೇ ಆಗೋಗುತ್ತೆ. ಅದನ್ನು ವಾಕಿಂಗ್ ಕರ್ಕೊಂಡು ಹೋಗೋದೇನು, ಅದನ್ನು ಟೆರೆಸ್ಗೆ ಕರ್ಕೊಂಡು ಹೋಗೋದೇನು, ಅದನ್ನು ಆಟಾಡ್ಸೋದೇ ಆಗೋಗುತ್ತೆ. ನಮ್ಮ ಹುಡುಗರಿಗೆ ಅಷ್ಟು ಇಷ್ಟಪಡ್ತಾರೆ. ಅಂದರೆ ನಮ್ಮ ಅತ್ತಿಗೆ ಮನೆಗೆ ಹೋದ್ರೂ ಅಷ್ಟೇ ಅದನ್ನು ಅಷ್ಟು ಇಷ್ಟಪಡ್ತಾರೆ. ನನ್ನ ಮಗಳು ಎಕ್ಸಸೈಸ್ ಮಾಡ್ತಾಯಿದ್ಲು, ಅದು ಲಕ್ಕಿ ಎಕ್ಸಸೈಸ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.